ವಾಂಗಿಬಾತ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಬದನೆಕಾಯಿನ ಹೆಚ್ಚಿಬಿಟ್ಟು ನೀರೊಳಗಡೆ ಹಾಕಿ ಇಟ್ಟಿದ್ದೀನಿ. ಈ ರೀತಿ ಹೆಚ್ಚಿದ್ದೀನಿ. ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ನೆನೆಯೋಕ್ಕೆ ಹಾಕಿದ್ದೀನಿ. ಟೊಮೊಟೊ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಏನೇ ಟಿಫನ್ ಮಾಡಿದ್ರು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇಷ್ಟೊಂದು ಮಾಡ್ತಾಯಿದ್ದಾರೆ, ಯಾಕೆ ಯಾವಾಗಲೂ ಇಷ್ಟು ಮಾಡ್ತಾರೆ ಅಂದ್ಕೊಂಡಿದ್ದೀರೇನೋ. ನಮ್ಮ ಮನೇಲಿ ತೋಟಕ್ಕೆ ಹೋಗ್ತಾರೆ, ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಹೋಗಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ತೋರಿಸಿದ್ಮೇಲೆ ಇಷ್ಟೇ ಅಲ್ಲ, ಇನ್ನೂ ಹಾಕಾಕಿದೆ. ನೋಡಿ ಮುಂದೆ ಹಾಕ್ತೀನಿ. ನೋಡಿ, ಬದನೆಕಾಯಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆಲೆ ಬೇಯಿಸ್ಬೇಕು ಬದನೆಕಾಯಿನ. ಹಾಗೆ ಮಡ್ಚಾಡ್ತೀನಿ ಎಣ್ಣೆಲಿ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೊಮೊಟೊನ ಬದನೆಕಾಯಿ ಜೊತೆಗೆ ಬೇಯಿಸ್ತೀನಿ. ಯಾಕೆಂದರೆ ನಮ್ಮನೇಲಿ ಟೊಮೊಟೊ ಬಾಯಿ ಸಿಕ್ಕಿದ್ರೆ ಬೈತಾರೆ, ಅದ್ರ ಜೊತೆನೇ ಕ್ಲೀನಾಗಿ ಬೇಯಿಸ್ತೀನಿ. ನೋಡಿ, ಬೇಯ್ತಾ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಮತ್ತು ಇನ್ನು ಮುಂದೆ ನಾನು ಬೇರೆ ಅಡುಗೆ ಅಂತಲೇ ಅಲ್ಲ, ಬೇರೆ ಏನಿದೆ, ಬೇರೆ ಟಿಪ್ಸ್ಗಳಿರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಹೇಳ್ತೀನಿ. ನನಗೇನು ಅನುಭವ ಇದೆ ಅದು ಮಾತ್ರ ಹೇಳ್ತೀನಿ ನಾನು. ನೋಡಿ, ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ. 2.5 ಲೋಟ ಮಾಡ್ಕೊಂಡಿದ್ದೀನಿ. ಕೆಲವರು ವಾಯ್ಸ್ ಕೇಳಲ್ಲ ನಿಮ್ಮದು ಜೋರಾಗಿ ಅಂತ ಹೇಳ್ತಾರೆ. ನಾನು ಮಾತಾಡೋದೇ ಇಷ್ಟು. ನೆಕ್ಸ್ಟಿಂದ ಜೋರಾಗಿ ಮಾತಾಡೋದು ಅಭ್ಯಾಸ ಮಾಡ್ಕೊತೀನಿ. ಇದನ್ನು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮತ್ತೆ ಈ ಬದನೆಕಾಯಿಗೆ ಬೇರೆ ಹಾಕ್ತೀನಲ್ವ ಉಪ್ಪು, ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ತೀನಿ. ನೋಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ. ಬರೀ ಬದನೆಕಾಯಿಗೆ ಮಾತ್ರ. ರೈಸಿಗೆ ನಾನು ಆಲ್ರೆಡಿ ಅನ್ನ ಹಾಕಿ 1 ಡ್ರಾಪ್ ಎಣ್ಣೆ ಹಾಕಿ ಅನ್ನ ಕೂಗಿಸ್ಕೊಂಡಿದ್ದೀನಿ. ಎಣ್ಣೆ ಯಾಕೆ ಹಾಕೋದು ಅಂದರೆ ಅನ್ನ ಹುಡಿಯಾಗಿ ಬರುತ್ತೆ ಅಂತ. ಅನ್ನ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡೋಣ ಬದನೆಕಾಯಿ ಬೆಂದಿದೆಯಾ ಅಂತ. ಬೆಂದಿದೆ, ಸೂಪರಾಗಿ ಬೆಂದಿದೆ ಬದನೆಕಾಯಿ. ನೋಡಿ, ಇದಕ್ಕೆ ಸ್ವಲ್ಪ ಖಾರ ಪುಡಿ, ಯೆಲ್ಲೋ ಪೌಡರ್, ಸ್ವಲ್ಪ ಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಜೋರಾಗಿ ಮಾತಾಡಬೇಕು ಅಂತಲೇ ಇರ್ತೀನಿ. ಮಾತಾಡ್ತಾ ನಿಧಾನ ಮಾತಾಡ್ತೀನಿ. ನೋಡಿ, ಸ್ಪರ್ಶ ಅವ್ರದ್ದು ವಾಂಗಿಬಾತ್ ಪೌಡ್ರು ಸಣ್ಣ ಪ್ಯಾಕೆಟ್ ಹಾಕಿದ್ದೀನಿ, 10 ರೂಪಾಯಿದಷ್ಟೇ. ಜಾಸ್ತಿ ಹಾಕಲ್ಲ, ಯಾಕೆ ಅಂದರೆ ನಾನು ಬೇರೆ ಪುಡಿಗಳು ಹಾಕಿದ್ದೀನಲ್ಲ, ಜಾಸ್ತಿ ಹಾಕಲ್ಲ, ಟೇಸ್ಟಿಗಷ್ಟೇ. ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು, ಬೆಲ್ಲ ನೆನೆಯಕ್ಕೆ ಹಾಕಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಏನು ತೋರಿಸಿಲ್ಲ, ಕೆಲವೊಂದನ್ನು ಮರ್ತಿರ್ತೀನಿ, ಹಾಕ್ತೀನಿ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಸ್ವಲ್ಪ ಸಪ್ಪೆ ಆಗಿದೆ ಅನಿಸ್ತು ಗೊಜ್ಜು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಗೊಜ್ಜು ರೆಡಿಯಾಗಿದೆ. ಸ್ವಲ್ಪ ಗೊಜ್ಜನ್ನ ಎತ್ತಿಡ್ತಾ ಇದ್ದೀನಿ. ಇರಲಿ, ಬೇಕಾಗುತ್ತೆ, ನಾಳೆಗಾದರೂ ಆಗುತ್ತೆ ಅಥವಾ ಸಂಜೆಗಾದರೂ ಆಗುತ್ತೆ ಅಂತ. ಜಾಸ್ತಿ ಮಾಡಿದ್ದೀನಿ ಹಾಗಾಗಿ. ನೋಡಿ, ರೈಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಲಿಸ್ತಾ ಇದ್ದೀನಿ ಇವಾಗ. ನೋಡಿ, ಹದವಾಗಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ವಾಂಗಿಬಾತ್ ರೆಡಿ ಆಗಿದೆ. ತಟ್ಟೆಗೆ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಾಗಿದೆ.